ನಮಸ್ಕಾರ ಸ್ವಾಮಿಗಳೇ. ಇವತ್ತು ಹಲವು ವಿಷಯಗಳು ನಮ್ಮ ಮುಂದಿದೆ. ಅಂದರೆ ಧಾರ್ಮಿಕ ವಿಚಾರವಾಗಿ ನಾವು ಇವತ್ತು ಹೇಳಬೇಕಂದ್ರೆ ರಾಜಕೀಯ ಮತ್ತು ಧಾರ್ಮಿಕ ಎಲ್ಲವೂ ಅದರಲ್ಲಿ ಅಡಕವಾಗಿದೆ. ವಕ್ಫ್ ಬೋರ್ಡಿನ ಸಮಸ್ಯೆ ನೀವು ಈಗ ಕಳೆದ ಹೆಚ್ಚು ಕಡಿಮೆ ಒಂದು ತಿಂಗಳಿನಿಂದ ಈ ಒಂದು ವಿವಾದಗಳು ನಮ್ಮ ರಾಜ್ಯದಲ್ಲಷ್ಟೇ ಅಲ್ಲ ದೇಶದಲ್ಲೂ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಒಂದು ತಿದ್ದುಪಡಿ ಮಸೂದೆಯನ್ನು ತರಲಿಕ್ಕೆ ಹೊರಟಿದೆ. ಅದಕ್ಕೆ ಸಾಕಷ್ಟು ವಿರೋಧಗಳು ಕೂಡ ವಿರೋಧ ಪಕ್ಷಗಳಿಂದ ಕೆಲವು ಜನರುಗಳಿಂದನೂ ಬರ್ತಾ ಇದೆ. ಅದರ ಹೊರತಾಗಿ ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಕಳೆದ ಕೆಲವೊಂದು 15 ದಿನದಿಂದ ಈಚೆ ವಕ್ಫ್ ಬೋರ್ಡು ಸರ್ಕಾರ ವಕ್ಫ್ ಬೋರ್ಡ್ ಮೂಲಕ ನೋಟಿಸ್ಗಳನ್ನು ಕಂದಾಯ ಇಲಾಖೆಗಳ ಮೂಲಕ ನೋಟಿಸ್ಗಳನ್ನು ಹಲವು ಜನರಿಗೆ ಕೊಡ್ತಾ ಇದೆ, ರೈತರುಗಳಿಗೆ ಕೊಡ್ತಾ ಇದೆ. ಅದು ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಂಥ ಭೂಮಿ ಅದನ್ನು ಬಿಟ್ಟುಕೊಡಬೇಕು. ಜೊತೆಗೆ ಕೆಲವು ಕಡೆ ಆ ಭೂಮಿಯ ಪಹಣಿ ಪತ್ರಿಕೆಯಲ್ಲಿ ವಕ್ಫ್ ಬೋರ್ಡ್ ಭೂಮಿ ಅನ್ನುವ ಮೆನ್ಷನ್ ಕೂಡ ನಡೀತಾ ಇರೋದನ್ನು ಸಾಕಷ್ಟು ರೈತರು ಈ ಬಗ್ಗೆ ವಿರೋಧ ಮಾಡಿದ್ದಾರೆ, ಆ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅದರ ಬಗ್ಗೆ ಹೋರಾಟಗಳು ಪ್ರಾರಂಭ ಆಗ್ತಾಯಿದೆ, ಹೋರಾಟಗಳು ನಡೀತಾ ಇದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾವು ಏನು ಹೇಳಲಿಕ್ಕೆ ಬಯಸ್ತೀವಿ? ನಮ್ಮ ದೇಶದಲ್ಲಿ ಕಳೆದ 75 ವರ್ಷ ಸ್ವಾತಂತ್ರ್ಯ ಸಿಕ್ಕಿ ಬಹಳಷ್ಟು ಭೂಮಿ, ಸರ್ಕಾರಿ ಭೂಮಿ ಇರಬಹುದು ಅಥವಾ ಅದಕ್ಕೆ ಸಂಬಂಧಪಟ್ಟವರ ಪ್ರೈವೇಟ್ ಲ್ಯಾಂಡ್, ಖಾಸಗಿ ಭೂಮಿ ಇರಬಹುದು, ಇದೆಲ್ಲವೂ ಈ ಪಾಣಿಯಲ್ಲಿ ಅವರವರಿಗೆ ಸಂಬಂಧಪಟ್ಟ ಭೂಮಿ ಅವರವರ ದಾಖಲೆಯಲ್ಲಿದ್ದರೂ ಇವತ್ತು ಕೆಲವು ಭೂಮಿ ವಕ್ಫ್ ಬೋರ್ಡಿಗೆ ಇದ್ದಂಥ ಸನ್ನಿವೇಶಗಳು ಭಾಳಷ್ಟು ವರ್ಷ ಈ ಕೆಲಸ ಎಷ್ಟು ನಿಗೂಢವಾಗಿ ನಡೆದಿದೆ ಅದರ ಸತ್ಯಾಂಶ ಇವತ್ತು ಹೊರಗೆ ಬೀಳ್ತಾ ಇದೆ. ಒಬ್ಬ ರೈತರಿಗೆ ಇದ್ದಂಥ ಭೂಮಿ ವಕ್ಫ್ ಬೋರ್ಡಿಗೆ ಅದು ಸಂಬಂಧಪಟ್ಟದ್ದು ಬಿಟ್ಕೊಡ್ಬೇಕು ಅಂತ ಹೇಳಿ ಅವರು ತಲೆತಲಾಂತರದಲ್ಲಿ ಅದನ್ನು ಅವಲಂಬಿಸಿಕೊಂಡು ಜೀವನ ಮಾಡತಕ್ಕಂಥ ಎಷ್ಟೋ ರೈತಾಪಿ ವರ್ಗದವರು ಅವರ ಹಿರಿಯರ ಕಾಲದಿಂದಲೂ ಅದನ್ನು ಅನುಭವಿಸಿ ಅವರ ಜೀವನವನ್ನು ಮುನ್ನಡೆಸಲಿಕ್ಕೆ ಬೇಕಾದಂಥ ಅನುಕೂಲತೆಯನ್ನು ಅದರ ಮೂಲಕ ಪಡ್ಕೊಂಡು ಬಂದವರು. ಇದನ್ನು ಉಳಿಸುವಂಥದ್ದು, ಬೆಳೆಸುವಂಥದ್ರಲ್ಲಿ ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ, ಸಾಹಸ ಅನುಭವಿಸಿದ್ದಾರೆ ಅಂತ ಅವರಿಗೂ ಗೊತ್ತಿರುವಂಥ ವಿಚಾರ. ಇದರಲ್ಲಿ ಸರ್ಕಾರ ಯಾವುದೇ ಪಕ್ಷಪಾತ ಮಾಡದೆ ಅಥವಾ ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾಗದೆ ನ್ಯಾಯಸಮ್ಮತವಾಗಿ ಆ ಭೂಮಿಯನ್ನು ಯಾರು ಮೊದಲಿನಿಂದ ಅನುಭವಿಸಿಕೊಂಡು ಬಂದಿದ್ದಾರೋ ಅದು ಅವರ ಅಧೀನದಲ್ಲಿ ಇದ್ದಂಥ ಭೂಮಿ ಆಗಿರಬೇಕು ಹೊರತು ವಕ್ಫ್ ಮಂಡಳಿಗೆ ಅಥವಾ ಅದಕ್ಕೆ ಸಂಬಂಧಪಟ್ಟ ಭೂಮಿ ಆಗಿರಬಾರ್ದು. ಸರ್, ಈಗ ವಕ್ಫ್ ಬೋರ್ಡ್ ವಿಚಾರದಲ್ಲಿ ಹಲವು ಈಗಿನ ಸರ್ಕಾರ ಹಲವು ಈಗ ಜಮೀರ್ ಅಹ್ಮದ್ ಸಚಿವರು, ಅಲ್ಪಸಂಖ್ಯಾತ ಸಚಿವರು, ಅವರ ವಿರುದ್ಧ ಸಾಕಷ್ಟು ಆರೋಪಗಳನ್ನು ವಿರೋಧ ಪಕ್ಷದವರು ಮಾಡ್ತಾ ಇದ್ದಾರೆ. ನೀವು ಅದನ್ನು ತಾವು ಗಮನಿಸಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಸರ್ಕಾರ ಏನು ಬೇಕಾದರೂ ಮಾಡಲಿ ಅಥವಾ ಯಾವ ನಾಯಕರು ಏನು ಬೇಕಾದರೂ ಮಾಡಲಿ, ಈ ವ್ಯವಸ್ಥೆ ಅಂತಿದೆಯಲ್ಲ, ಆ ವ್ಯವಸ್ಥೆ ಇದ್ದಕ್ಕಿದ್ದಂತೆ ಆ ಪಹಣಿ ಪತ್ರಿಕೆಯಲ್ಲಿ ಯಾರದೇ ಹೆಸರನ್ನು ಹೇಗೆ ಸೇರಿಸ್ಲಿಕ್ಕೆ ಸಾಧ್ಯ ಇದೆ? ಈಗ ನೀವು ನಮ್ಮ ಹೆಸರನ್ನು ಅದರಲ್ಲಿ ಸೇರಿಸಬೇಕು, ತಿದ್ದುಪಡಿ ಮಾಡಬೇಕು ಅಂತಂದರೆ ನಾವು ವರ್ಷಾನುಗಟ್ಟಲೆ ಅದ್ರ ಹಿಂದೆ ಅಲಿಬೇಕಾಗ್ತದೆ. ಅದು ಮಾಡಿಕೊಡೋದಿಲ್ಲ ಅಷ್ಟು ಬೇಗ. ಆದರೆ ಇದನ್ನು ಇದ್ದಕ್ಕಿದ್ದಂತೆ ಹೇಗೆ ಮಾಡಿಬಿಡ್ತದೆ ಸರ್ಕಾರ? ಈ ವ್ಯವಸ್ಥೆಯಲ್ಲಿ ಹೇಗೆ ಸಾಧ್ಯ ಅದು? ನೋಡಿ, ನಾನು ಆಗಲೇ ಹೇಳಿದೆ, ಕಳೆದ 70 ವರ್ಷದಲ್ಲಿ ಈ ಕಾರ್ಯಗಳು ನಿಗೂಢವಾಗಿ ದೇಶದಲ್ಲಿ ನಡೀತಾ ಬಂದಿದೆ. ಈಗ ಪ್ರಚಲಿತವಾಗಿ ಅದು ಬೆಳಕಿಗೆ ಬಂದಿದೆ. ಇದು ಇನ್ನು ಮುಂದೆ ಮುಂದುವರ್ತಾ ಇರ್ತಿದ್ರೆ ಇದು ಮತ್ತೊಂದು ದಿವಸ ನಮ್ಮ ದೇಶ ಇನ್ನೊಬ್ಬರ ಅಧೀನದಲ್ಲಿರತಕ್ಕಕ್ಕೆ ಹೆಚ್ಚು ಸಮಯ ಹೋಗ್ತಾ ಇರಲಿ. ಆದರೆ ಈ ದೇಶಕ್ಕೆ ಒಂದು ಪರಂಪರೆ ಇದೆ, ಈ ದೇಶಕ್ಕೊಂದು ಇತಿಹಾಸ ಇದೆ, ಈ ದೇಶದಲ್ಲಿ ಒಂದು ಶಕ್ತಿಯ ಪ್ರಭಾವದ ಬದ್ಧತೆ ಇದೆ. ಆಗಿರೋದ್ರಿಂದ ನಮ್ಮ ದೇಶವನ್ನು ಸಾವಿರ ವರ್ಷಗಳಿಂದ ಆಕ್ರಮಣ ಮಾಡಿದರು. ಅದನ್ನು ಆಕ್ರಮಣ ಮಾಡಿದವರು ಸರ್ವನಾಶ ಆಗಿ ಹೋಗಿದ್ದಾರೆ. ಯಾವ ಸಂಸ್ಕೃತಿಯ ಮೇಲೆ ಯಾರು ಬೇರೆ ಬೇರೆ ರಾಷ್ಟ್ರದವರು ಹಿಂದೆ
ಸಂಸ್ಕೃತಿಯನ್ನು ಹಾಳು ಮಾಡಲಿಕ್ಕೆ ನೋಡಿದಾರೋ ಅದೆಲ್ಲ ಸಂಸ್ಕೃತಿ ನಾಶ ಆಗಿದೆ ಅವರು ಹೇಳಿದ್ದಾರೆ, ನೆನೆಸಿದ್ದಾರೆ. ಆದರೆ ಈ ಭಾರತ ದೇಶದ ಸನಾತನ ಹಿಂದೂ ಧರ್ಮ ಯಾವತ್ತೂ ನಾಶ ಆಗಲಿಲ್ಲ. ಆದ್ದರಿಂದ ಅಂಥ ಒಂದು ಶಕ್ತಿ ಇರೋದರಿಂದ ಇದು ಸರಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಪೆಟ್ಟು ಮುಂದೊಂದು ದಿವಸ ಬಲವಾಗಿ ಕೊಡುವಂಥ ಒಂದು ಪುಣ್ಯದ ಮಣ್ಣು ಈ ಭಾರತ ದೇಶ. ಅದನ್ನೆಲ್ಲರೂ ಜನಪ್ರತಿನಿಧಿಗಳಿರ್ಬೋದು ಅಥವಾ ಯಾವುದೇ ಪಕ್ಷವೂ ಇರ್ಬೋದು, ವ್ಯವಸ್ಥೆ ಇರ್ಬೋದು, ಇದನ್ನು ಭಾಳ ಗಮನಿಸಬೇಕಾದದ್ದು ಅವಶ್ಯಕತೆ ಇದೆ. ಇದನ್ನು ಪಕ್ಷಪಾತದೊಂದಿಗೆ ಇದೊಂದು ಸಮುದಾಯಕ್ಕೆ ಸೀಮಿತ ಮಾಡಿಕೊಂಡು ಏನಾದರೂ ಅನ್ಯಾಯ ಮಾಡಿದರು ಅಂತಾದರೆ ಅವರಿಗೂ ಈ ದೇಶದಲ್ಲಿ ಉಳಿಗಾಲ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕಿಂತ ಮೊದಲು ಮಾಡಿದವರಿಗೂ ಆದಂಥ ಎಷ್ಟೋ ಸನ್ನಿವೇಶಗಳು ಈ ದೇಶದಲ್ಲಿ ಇವತ್ತಿಗೂ ಇದೆ. ಸರ್, ಈಗ ಮತ್ತೊಂದು ವಿಷಯ, ಇಲ್ಲಿ ವಿರೋಧ ಪಕ್ಷಗಳು ಅಂದರೆ ಇಲ್ಲಿ BJP ಬಹುತೇಕವಾಗಿ ಹೋರಾಟಗಳನ್ನು ಮಾಡ್ತಾಯಿದೆ. ಒಂದು ಜನಾಂದೋಲನದ ರೀತಿಯಲ್ಲಿ ಒಂದು ಇದನ್ನು ರೂಪರೇಷೆಯನ್ನು ಹಾಕ್ಕೊಂಡಿದೆ. ಅದರ ಜೊತೆಗೆ ಅದೇ ಪಕ್ಷದ ಬಸವರಾಜ ಪಾಟೀಲ್ ಯತ್ನಾಳ್ ಅವರೊಂದು ಬೇರೆಯದೇ ಆದಂಥ ರೀತಿಯಲ್ಲಿ ಇದೇ ಹೋರಾಟವನ್ನು ಕೈಗೊಂಡಿದ್ದಾರೆ. ಅದು ಏನೇ ಇರಲಿ, ಬಟ್ ನ್ಯಾಯಾಂಗದ ಮೂಲಕ ಹೋರಾಟ ಮಾಡುವಂಥ ಕೆಲಸಗಳು ಈ ಮೂಲಕ ಆಗಬೇಕಿತ್ತು ಅಂತೇಳಿ ನಿಮಗೆ ಅನ್ನಿಸ್ತಾ ಇಲ್ವೇ? ಯಾಕೆ ಅಂತಂದರೆ ವ್ಯವಸ್ಥೆ ಬಹಳ ದೊಡ್ಡ ತಪ್ಪು ಮಾಡಿದೆ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಹೀಗಿರುವಾಗ ಆ ವ್ಯವಸ್ಥೆ ತಪ್ಪು ಮಾಡಿದವ್ರ ಯಾವುದೇ ಶಿಕ್ಷೆ ಆಗಬೇಕು ಅಂದರೆ ನ್ಯಾಯಾಂಗದ ಮೂಲಕನೇ ಹೋಗಬೇಕಾಗ್ತದೆ. ಯಾಕೆ ಆ ನಿಟ್ಟಿನಲ್ಲಿ ಹೋಗುವಂಥ ಕೆಲಸಗಳು ನಡೀತಾ ಇಲ್ಲ? ಇವತ್ತು ಸ್ವಾರ್ಥ ರಾಜಕಾರಣ ಬೆಳೀತಾ ಇದೆ ಈ ದೇಶದಲ್ಲಿ. ಸ್ವಾರ್ಥಕ್ಕೋಸ್ಕರ ಅಮಾಯಕರನ್ನು ಬಲಿ ಕೊಡುವಂಥ, ಅದರಲ್ಲಿಯೂ ಮಧ್ಯಮ ವರ್ಗದವರ ಬಲಿದಾನ ಈ ದೇಶದಲ್ಲಿ ಭಾಳಷ್ಟು ವರ್ಷಗಳಿಂದ ಹಿಂದಿನಿಂದಲೂ ನಡೀತಾ ಬಂದಿಲ್ಲ, ಈಗಲೂ ನಡೀತಾ ಇರ್ತದೆ, ಇನ್ನು ಮುಂದೆ ಅದು ನಡೀತಾ ಇರ್ತದೆ. ಅದಕ್ಕೋಸ್ಕರ ಇಡೀ ದೇಶದ ಎಲ್ಲ ಜನತೆ ಎಚ್ಚೆತ್ತುಕೊಳ್ಳಬೇಕು. ಇವತ್ತು ತೆರಿಗೆ ಇರ್ಬೋದು, ಬೆಲೆ ಏರಿಕೆ ಇರ್ಬೋದು, ಎಲ್ಲವನ್ನು ನೋಡಿದರೆ ಇವತ್ತು ದೇಶದ ಪ್ರಗತಿ ಒಂದು ಭಾಗದಲ್ಲಿ ಆದರೆ ದೇಶದ ಪ್ರಗತಿಯಲ್ಲಿ ಕೂಡ ಒಂದು ಲೂಟಿ ನಡೆಯುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಇದಕ್ಕೆ ಕಾರಣ ಪ್ರಾಮಾಣಿಕತೆಯ ಕೊರತೆ ಈ ದೇಶದಲ್ಲಿ ಇದ್ದೇ ಇದೆ. ಆದರೆ ಜನಪ್ರತಿನಿಧಿಗಳು ಮತ್ತು ಈ ದೇಶದ ಎಲ್ಲ ಪಕ್ಷದವರು ಸಂಘಟಿತರಾಗಬೇಕು. ದೇಶದ ಅಭಿವೃದ್ಧಿಯ ಬಗ್ಗೆ, ದೇಶದ ಸಾರ್ವಭೌಮತ್ವದ ಬಗ್ಗೆ, ದೇಶದ ಹೊರಗಿನ ಪರಿಸ್ಥಿತಿಯ ಬಗ್ಗೆ, ದೇಶದ ಒಳಗಿನ ಪರಿಸ್ಥಿತಿಯ ಬಗ್ಗೆ ಯೋಚಿಸುವಂಥದ್ದು, ಯೋಜನೆ ಮಾಡುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ. ಸರ್, ನೀವೊಂದು ಸ್ಟ್ರಾಂಗ್ ಮೆಸೇಜನ್ನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಹಾಗೂ ವಕ್ಫ್ ಬೋರ್ಡ್ಗೆ ಕೊಡಬೇಕು ಅಂತಂದರೆ ನೀವೇನು ಹೇಳಲಿಕ್ಕೆ ಬಯಸ್ತೀರಿ? ಸರ್ಕಾರ ಜನರು ಚುನಾಯಿಸಿ ಕಳಿಸುವಂಥ ವ್ಯವಸ್ಥೆ ಅದು. ಪ್ರಜಾಪ್ರಭುತ್ವ ರಾಷ್ಟ್ರ ಇದು. ವಕ್ಫ್ ಬೋರ್ಡಿನ ಬಗ್ಗೆ ಸರ್ಕಾರ ನ್ಯಾಯಸಮ್ಮತವಾದಂಥ ಧೋರಣೆಯನ್ನು ತೆಗೆದುಕೊಳ್ಳುವುದೇ ಒಳ್ಳೆಯ ಉದ್ದೇಶ. ಯಾಕಂತೇಳಿದರೆ ನಾವು 21ನೇ ಶತಮಾನದಲ್ಲಿ ಪ್ರಗತಿಯ ಪರ ಕಾರ್ಯಕ್ರಮಗಳು ಭಾಳಷ್ಟು ಸರ್ಕಾರಗಳು ನಡೆಸ್ತಾ ಬಂದಿದೆ. ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರಗಳು ಇರಲಿ. ಆದರೆ ಈ ಯೋಜನೆಗಳಿಂದ ಮುಂದಿನ ಜನರಿಗೆ ಯಾವುದೇ ರೀತಿಯ ಪರಿಣಾಮ ಆಗಬಹುದು ಮತ್ತು ಆ ಪರಿಣಾಮದಿಂದ ಈ ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ಯಾವ ರೀತಿಯ ದುಷ್ಪರಿಣಾಮ ಆಗಬಹುದು, ವಕ್ಫ್ ಬೋರ್ಡಿನ ಅನಾಹುತದಿಂದ ನಾಳೆ ಸಮಾಜಕ್ಕೆ ಯಾವೆಲ್ಲ ಆಘಾತಕಾರಿ ಘಟನೆಗಳು ಈ ದೇಶದಲ್ಲಿ ಮರುಕಳಿಸಬಹುದು, ಇದರಿಂದ ಈ ದೇಶದ ಸಂರಕ್ಷಣೆಯ ಹೊಣೆಗಾರಿಕೆ ಪ್ರತಿಯೊಬ್ಬ ಈ ದೇಶದ ನಾಗರಿಕನ ಹಕ್ಕದು. ಅದನ್ನು ಕಸಿದುಕೊಳ್ಳುವಂಥ ಪ್ರಯತ್ನ ಯಾವುದೇ ಸರ್ಕಾರ ಮಾಡಬಾರ್ದು. ಮಾಡಿದರೆ ಆ ಸರ್ಕಾರದ ಪರಿಸ್ಥಿತಿಯು ಕೂಡ ಅಂಧಪತನಕ್ಕೆ ಇಳಿಯುವಂಥ ಸನ್ನಿವೇಶ ಹೆಚ್ಚು ಸಮಯ ಹೋಗದೇ ಇರ್ತದೆ. ಅದರಿಂದ ಎಲ್ಲರೂ ಎಚ್ಚೆತ್ತುಕೊಳ್ಳುವಂಥದ್ದು, ಈ ದೇಶದಲ್ಲಿ ಒಗ್ಗಟ್ಟಾಗಿ ಇದನ್ನು ನಿಭಾಯಿಸುವಂಥದ್ದು ಭಾಳಷ್ಟು ಅವಶ್ಯಕತೆ ಇದೆ.